ನಾಳೆ ಹುಣ್ಣಿಮೆಯ ಆಚರಣೆ ಹೇಗೆ ಮಾಡಬೇಕು? ಏನಾದರೂ ವಿಶೇಷ ಇದೆಯಾ ಗುರುಗಳೇ? ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ನಮಗೆ ಎಚ್ಚರಿಕೆಯ ಕರಗಂಟೆಗಳು. ನಮ್ಮ ಜೀವಮಾನದಲ್ಲಿ ಪಡೆದುಕೊಂಡಿದ್ದು ಅಷ್ಟಕ್ಕಷ್ಟೇನೆ ಕಳ್ಕೊಂಡಿದ್ದೇ ಜಾಸ್ತಿ ಗುರುಗಳೆಂತಾರಲ್ಲ. ಏನಿದ್ರೂ ನೀವು ಪ್ರಾತಃ ಕಾಲ 3 ಗಂಟೆಯಿಂದ ಹಿಡಿದು ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಮಧ್ಯಾಹ್ನ ಅಭಿಜಿನ್ ಮುಹೂರ್ತ ತನಕ ಪದೇ 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 ರಿಪೀಟ್ ಮಾಡ್ತಾ ಬನ್ನಿ. ಗಂಡಸಿನ ಜೀವನದಲ್ಲಿ ಇಬ್ಬರೇ ಹೆಂಗಸರು ಬರ್ತಾರಂತೆ. ಒಂದು ತಾಯಿ ಅಳ್ತಾ 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 ಈ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ತಾಳಂತೆ. ಅವನು ಹತ್ಕೊಂಡೇ ಆಚೆ ಬರ್ತಾನೆ, ಅದು ತಾಯಿ. ಇನ್ನೊಬ್ಬರು ಹೆಂಡತಿ. ಈ ಒಂದು ಪೌರ್ಣಮಿಯನ್ನ ಸ್ವರ್ಗದ ದೇವತೆಗಳಿಗೆ ಮುಡುಪಾಗಿಟ್ಟದ್ದು. ಅದಕ್ಕಾಗಿ ಇವೆರಡು ಕೂಡ ಅಮಾವಾಸ್ಯೆ ಮತ್ತು ಇವೆರಡು ಕೂಡ ದೇವಿಗೆರಡು ನೇತ್ರಗಳವು. ಅದಕ್ಕಾಗಿ ಈ ಸೂರ್ಯಚಂದ್ರರನ್ನೇ ಕರ್ಣಕುಂಡಲ ಅಂದರೆ ಓಲೆಗಳಾಗಿ ಮಾಡ್ಕೊಳ್ತಾಳೆ ದೇವಿ. ಸೂರ್ಯ ಅನ್ನೋವನನ್ನ ಬಲಕಿಗೆ ಒಂದು ಓಲೆ ಮಾಡ್ಕೊಳ್ತಾಳೆ ಅಂದರೆ ಈ ನಾಕೆಯ ಶಕ್ತಿ ಏನು ಹೇಳ್ಬೇಕು. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಇವತ್ತು ಪ್ರಶ್ನೆ ಬಗ್ಗೆ ನಾನೇನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಒಂದು ವಿಚಾರ ಮಾತ್ರ ಗಮನಿಸಿದೆ ಕ್ಯಾಲೆಂಡ್ರಲ್ಲಿ. ನಾಳೆ ಹುಣ್ಣಿಮೆ ಇದೆ. ಸೊ ನಾಳೆ ಹುಣ್ಣಿಮೆಯ ಆಚರಣೆ ಹೇಗೆ ಮಾಡಬೇಕು? ಏನಾದರೂ ವಿಶೇಷ ಇದೆಯಾ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ನಮಗೆ ಎಚ್ಚರಿಕೆಯ ಕರಗಂಟೆಗಳು. ಎಚ್ಚರಿಕೆನೇ ಕೊಡ್ತಿರ್ತವೆ, ಎಚ್ಚೆತ್ಕೋ 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 ಅಂತ. ಈ ಪೌರ್ಣಿಮೆ ಒಂದು ಬೆಳಕು ಕೊಡುತ್ತೆ, ಅಮಾವಾಸ್ಯೆ ಬಂದು ಬೆಳಕನ್ನು ಲಾಕ್ ಮಾಡುತ್ತೆ, ಕತ್ತಲು ಕೊಡುತ್ತೆ. ಇದು ಬೆಳಕು ಕೊಡುವಂಥದ್ದು, ಅದು ಬೆಳಕು ಕೊಡದೇ ಇರೋವಂಥದ್ದು. ನೋಡಿ, ಇಲ್ಲೇ ವಿಚಿತ್ರ ಇದೆ. ನಾವಿನ್ನು ತುಂಬ ಏನೂ ದೇವರಿದಾನೆ ಇಲ್ಲ ಯೋಚನೆ ಮಾಡೋದು ಬೇಡ. ಇವೆರಡೇ ಸಾಕು. ಇವೆರಡೂ ಆ ತಿಂಗಳಿನ ನೇತ್ರಗಳು. ಹಾಗಾಗಿ ಏನೇನು ಮಾಡಬಹುದು ಏನು ಮಾಡಬಾರ್ದು ಅನ್ನಲಿಕ್ಕೂ ಭರತ ಹುಣ್ಣಿಮೆ ಏನಿದೆಯೋ ಇದು ಏನನ್ನು ತೋರಿಸುತ್ತೆ, ಏನನ್ನು ಸೂಚನೆ ಮಾಡಿಕೊಡುತ್ತೆ ಅಂತಂದರೆ ಕಳೆದುಕೊಂಡದ್ದನ್ನು ಪಡೆದುಕೊಳ್ಳಲಿಕ್ಕಿರತಕ್ಕಂತಹ ಪೌರ್ಣಮಿ ಇದು. ಗುರುಗಳೇ, ಗೊತ್ತಿಲ್ಲ, ನಮ್ಮ ತಂದೆ ನಮ್ಮನ್ನೇನು ಕೇಳದೆ ಮಾಡದೆ ಮಾರಾಟ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಮಗ ಇಲ್ಲಿ ಯಾವುದೋ ಗೇಮ್ಗೆ ಹಣ ಹಾಕಿ ಕಳ್ಕೊಂಡ್ಬಿಟ್ಟಿದ್ದಾನೆ. ಇನ್ಯಾರೋ ನಮಗೆ ಹಣ ಕೊಡ್ತೀವಿ ಅಂತ ತಗೊಂಡ್ರು, ಅವ್ರು ಕೊಡಲಿಲ್ಲ. ಹೀಗೆ ನಾವು ಬಹಳ ಲಾಸ್ ಆಗಿಬಿಟ್ವಿ, ಕಳ್ಕೊಂಡ್ವಿ. ನಾವೆಲ್ಲರ ಕಳ್ಕೊಂಡಿದ್ದೆ ಗುರುಗಳೇ. ನಮ್ಮ ಜೀವಮಾನದಲ್ಲಿ ಪಡೆದುಕೊಂಡಿದ್ದು ಅಷ್ಟಕ್ಕಷ್ಟೇ ಕಳ್ಕೊಂಡಿದ್ದೇ ಜಾಸ್ತಿ ಗುರುಗಳಂತಾರಲ್ಲ. ಅವರಿಗೆಲ್ಲ ಅಪ್ಲೈ ಆಗುವಂಥ ನಾಳೆಯ ಹುಣ್ಣಿಮೆ ಅತ್ಯಂತ ಅದ್ಭುತ. ಏನು ಅಂತಂದರೆ, ನೀವು ಏನು ಕಳೆದುಕೊಂಡಿದ್ದೀರೋ ಅದು ದಯವಿಟ್ಟು ಹೇಳ್ತೀನಿ, ಸಾಯಂಕಾಲ ನೆನಪು ಮಾಡ್ಕೋಬೇಡಿ, ಸಂಜೆ ನೆನಪು ಮಾಡ್ಕೋಬೇಡಿ. ಬೆಳಗ್ಗೆ ಏನಿದ್ರೂ ನೀವು ಪ್ರಾತಃ ಕಾಲ 3 ಗಂಟೆಯಿಂದ ಹಿಡಿದು ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ಮಧ್ಯಾಹ್ನ ಅಭಿಜಿನ್ ಮುಹೂರ್ತ ತನಕ ಪದೇ 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 ರಿಪೀಟ್ ಮಾಡ್ತಾ ಬನ್ನಿ. ಆದರೆ ನಾಳೆ ಹುಣ್ಣಿಮೆಯೆಂದು ನೀವು ಯಾವುದರಲ್ಲಿ ಎಡವಿ ಬಿದ್ದಿದ್ದೀರೋ, ಯಾವ ವಿಷಯ, ಯಾವ ವ್ಯವಹಾರ, ಯಾವ ವ್ಯಾಪಾರದಲ್ಲಿ ನೀವು ಸೋತಿದ್ದೀರೋ, ಎಲ್ಲಿ ನಿಮಗೆ ನಷ್ಟದ ಭೀತಿಯಾಗಿದೆಯೋ, ಎಲ್ಲಿ ನಿಮಗೆ ಸಂಬಂಧಪಟ್ಟ ನೋವು ತಂದುಕೊಳ್ಳುವಂತಹ ದುಃಖ ಅಂದರೆ ಅಷ್ಟು ನಷ್ಟ ಆಗಿದೆಯೋ, ಅದನ್ನು ಪಡೆದುಕೊಳ್ಳೋಣ ಅಂತಂದರೆ ನಾಳೆಯ ದಿನ ಎಂತಹದ್ದು ಅಂತಂದರೆ ಹುಣ್ಣಿಮೆಯೆಂದು ಚಂದ್ರಬಿಂಬವನ್ನು ಮನೆಗೆ ಅಂತ ಹೇಳ್ತಾನೆ. ಚಂದ್ರಬಿಂಬವನ್ನು ಮನೆಗೆ ತರುವಂಥದ್ದು ನಾಳೆ ದಿನ. ಚಂದ್ರಬಿಂಬ ಜೊತೆಗೆ ಇನ್ನೂ ಸಾಧ್ಯವಾದರೆ ಬೆಳ್ಳಿಯನ್ನು ಕೂಡ ಮನೆಗೆ ತರಬೇಕು ಅಂತ ಹೇಳ್ತಾನೆ. ಮನೆಗೆ ತರೋದ್ರ ಜೊತೆಗೆ ಯಾವಾಗಲೂ ಅಷ್ಟೇ ನೀವು ಏನೇ ಮಾಡಿ 2 ಸಿದ್ಧಾಂತಕ್ಕೆ ನೀವು ರೆಡಿ ಆಗಿರಬೇಕು. 2 ಸಿದ್ಧಾಂತಕ್ಕೆ ರೆಡಿ ಆಗಬೇಕು. ಹೇಗೆ 2 ಸಿದ್ಧಾಂತ ಅಂತಂದರೆ, ಯಾರೋ ಮೊನ್ನೆ ಹೇಳಿದ್ದು ಮಾತ್ರ ಜ್ಞಾಪಕ ಒಂದು ಹೇಳ್ತೀನಿ. ಒಬ್ಬ ಗಂಡಸಿನ ಜೀವನದಲ್ಲಿ ಇಬ್ಬರೇ ಹೆಂಗಸರು ಬರ್ತಾರಂತೆ. ಒಬ್ಬ ಗಂಡಸಿನ ಜೀವನದಲ್ಲಿ ಇಬ್ಬರೇ ಹೆಂಗಸರು ಬರ್ತಾರಂತೆ. ಒಂದು ತಾಯಿ ಅಳ್ತಾ 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 ಈ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ತಾಳಂತೆ. ಅವನು ಹತ್ಕೊಂಡೇ ಆಚೆ ಬರ್ತಾನೆ, ಅದು ತಾಯಿ. ಇನ್ನೊಬ್ಬರು ಹೆಂಡತಿ. ಆ ಅಳುವನ್ನು ಅವನ ಕೊನೆ ತನಕ ನೋಡ್ಕೊಳ್ತಾಳಂತೆ. ಆ ಅಳುವನ್ನು ನಿಲ್ಲಿಸದೆ ಕೊನೆ ತನಕ ನೋಡ್ಕೊಳ್ತಾಳಂತೆ. ಅಂದರೆ ಇಬ್ಬರು ಲೆಕ್ಕ ಮಾಡ್ಕೊಳ್ಳಿ.
ಹೇಗೆ ನಾನು ಇದನ್ನು ಉದಾಹರಣೆ ನಿಮಗೆ ಯಾಕೆ ಕೊಟ್ಟೆ ಅಂತಂದರೆ, ಬಹುಶಃ ಆ ಅಳುವನ್ನು ಕಾಪಾಡ್ಕೊಂಡು ಹೋಗ್ತಾಳಂತೆ. ಅದರ ಅರ್ಥ ಏನು? ಕಷ್ಟ ಕೊಡ್ತಾಳೆ ಹೆಂಡತಿ ಅಂತ. ಗರ್ಭದಿಂದ ಬಂದದ್ದು ಹತ್ಕೊಂಡೆ ಜೀವಮಾನದಲ್ಲಿ ಮತ್ತೂ ಕೂಡ ಜೀವನ ನಡೆಸಬೇಕು, ಬದುಕು ಕಟ್ಕೊಳ್ಬೇಕು ಅಂತಂದರೆ ವಾಗ್ವಾದ, ಜಗಳ, ಇದರಿಂದ ಮತ್ತೂ ಹೆಂಡತಿ ಬೈದದ್ದು ಅಥವಾ ಹೆಂಡತಿ ಆ ರೀತಿ ಅಳುವನ್ನು ಕಂಟಿನ್ಯೂ ಮಾಡಿದ್ಲು ಅಂತ ಅದರ ಅರ್ಥ. ಅದು ಆಗಬಾರದು ಅಂತಂದರೆ ಮನೆಯಲ್ಲಿ ಈ ರೀತಿಯ ವಿರಸಗಳು, ಕೋಪಗಳು, ದುಃಖಗಳು, ನಷ್ಟಗಳು, ತೊಂದರೆಗಳು, ಈ ವ್ಯಾಜ್ಯಗಳು ಇವ್ಯಾವು ಇರಬಾರದು, ಬರಬಾರದು ಅಂತಂದರೆ ಈ ಹುಣ್ಣಿಮೆ ಅದಕ್ಕೆ ಎಚ್ಚೆತ್ಕೋ ಅಂತ ಹೇಳ್ತಾನೆ ಬರುತ್ತೆ. ಈ ಪ್ಲ್ಯಾನೆಟ್ಸ್ ಪ್ರಕಾರ ನೀವು ನೋಡ್ತಾ ಬನ್ನಿ, ಅಮಾವಾಸ್ಯೆಯಿಂದ ಸಮುದ್ರದ ಅಲೆಗಳೇ ಸ್ತಬ್ಧ ಆಗ್ತವೆ, ಮೌನ ವಹಿಸ್ತವೆ. ಈ ಒಂದು ಪೌರ್ಣಮಿಯಲ್ಲಿ ಎಗರಾಡ್ತಿರ್ತವೆ, ಕುಣಿದಾಡ್ತಿರ್ತವೆ, ಕುಪ್ಪಳಿಸ್ತಿರ್ತವೆ, ತುಂಬ ಜಾಸ್ತಿ ಆರ್ಭಟ ಮಾಡ್ತಿರ್ತವೆ. ಈ ಹುಣ್ಣಿಮೆ ಅಂತ ಬೇಕಾದರೆ ಪರೀಕ್ಷೆ ಮಾಡಿ. ಆ ಒಂದು ಚಂದ್ರನ ಕಾಂತಿ ಆ ಒಂದು ಸಮುದ್ರದ ಅಲೆಗಳ ಮೇಲೆ ಬಿದ್ದರೆ ಸಾಕು, ಕುಣಿದು ಕುಪ್ಪಳಿಸ್ತಿರ್ತವೆ. ನೋಡಿ ಎಷ್ಟು ವೈಬ್ರೇಷನ್ ಜಾಸ್ತಿ ಮಾಡ್ತಾ ಬರುತ್ತೆ. ಅದಕ್ಕಾಗಿ ಅಮಾವಾಸ್ಯೆಯನ್ನು ಪಿತೃದೇವತೆಗಳಿಗೆ ಇಟ್ಟಾಗ ಈ ಒಂದು ಪೌರ್ಣಮಿಯನ್ನು ಸ್ವರ್ಗದ ದೇವತೆಗಳಿಗೆ ಮುಡುಪಾಗಿಟ್ಟದ್ದು. ಅದಕ್ಕಾಗಿ ಇವೆರಡೂ ಕೂಡ ಅಮಾವಾಸ್ಯೆ ಮತ್ತು ಇವೆರಡೂ ಕೂಡ ದೇವಿಗೆರಡು ನೇತ್ರಗಳವು. ಅದಕ್ಕಾಗಿ ಈ ಸೂರ್ಯಚಂದ್ರರನ್ನೇ ಕರ್ಣಕುಂಡಲ ಅಂದರೆ ಓಲೆಗಳಾಗಿ ಮಾಡ್ಕೊಳ್ತಾಳೆ ಆ ದೇವಿ. ಸೂರ್ಯ ಅನ್ನೋವನನ್ನು ಬಲಕಿಗೆ ಒಂದು ಓಲೆ ಮಾಡ್ಕೊಳ್ತಾಳೆ ಅಂದರೆ ಇನ್ನು ಆಕೆಯ ಶಕ್ತಿ ಏನು ಹೇಳ್ಬೇಕು ನಾನು, ಹೆಂಗೆ ವರ್ಣಿಸೋದು ನಾನು, ಇನ್ನು ಯಾವ ರೀತಿ ವರ್ಣಿಸಬೇಕು? ಅದಕ್ಕಾಗಿ ಅಂತಹ ಕಾಂತಿಯನ್ನು ಒಂದು ದಿವಸ ಕೊಡೋದು, ಅಂತಹ ಕಾಂತಿಯನ್ನು ಒಂದು ದಿವಸ ಕೊಡ್ದಿರೋದು, ಕೊಟ್ಟು ಮತ್ತೆ ನಾವು ಕಳ್ಕೊಳ್ಳುವಂಥದ್ದು. ಇವೆರಡೂ ತರಹದನ್ನು ಹೆಂಗೆ ತೆಗೆದುಕೊಳ್ತೀರಿ ಅಂತಂದರೆ, ಈಗ ನಿಮಗೆ ವಿಷಯಕ್ಕೆ ಬರೋದಾದರೆ ಈ ಚಂದ್ರಬಿಂಬವನ್ನು, ಅಕ್ಕಿಯನ್ನು ಇವೆರಡು ನೀವು ಕಳ್ಕೋಬೇಕು ಅಂದರೆ ಕೊಡಬೇಕು ಅಂತ. ಈ ಪೌರ್ಣಮಿಯಂದು ನಿಮ್ಮ ಜಮೀನಾಗಿರಬಹುದು, ಮನೆ ಆಗಿರಬಹುದು, ಹಣ ಆಗಿರಬಹುದು, ಯಾವುದೋ ಗೇಮಲ್ಲಾಗಿರಬಹುದು, ಮತ್ತೊಂದರಾಗಿರ್ಬೋದು, ನೀವು ಯಾರಿಗೂ ಹಣ ಕೊಟ್ಟು ಕಳ್ಕೊಂಡಿರೋದಾಗಿರ್ಬೋದು, ಇವೆಲ್ಲವೂ ಕೂಡ ಬಹುಶಃ ಲಾಸ್ ಆಗಿದೆ ನಿಮಗೆ ಅಂತಂದರೆ, ಈಗ ನೀವು ಅವೆಲ್ಲವನ್ನು ಕೂಡ ಪಡ್ಕೊಳ್ಬೇಕಾದ್ರೆ ಮತ್ತೆ ಈ ಚಂದ್ರಬಿಂಬ ಮತ್ತು ಅಕ್ಕಿಯನ್ನು ಕಳ್ಕೋಬೇಕು, ದಾನ ಮಾಡಬೇಕು ಅಂತ ನಾನು ಎಷ್ಟೊತ್ತು ಹೇಳಿದರೆ ಉದ್ದೇಶ. ಇವೆರಡನ್ನು ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಅಥವಾ ನಿಮಗೆ ಇಷ್ಟ ಮಿತ್ರರಿಗೆ, ಬಂಧು ಬಳಗದವರಿಗೋ ಅಥವಾ ನಿಮ್ಮ ಇಷ್ಟವಾದ ಗುರುಗಳಿಗೋ ಆ ಚಂದ್ರಬಿಂಬ ಮತ್ತು ಅಕ್ಕಿಯನ್ನು ದಾನ ಮಾಡಿ. ನೀವು ಏನು ದಾನ ಕೊಟ್ಟಿದ್ದೀರೋ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಮನೆಗೆ ತರಬೇಕು. ಈ ದಿವಸ ಅಕ್ಕಿ 10 kg ಕೊಟ್ರಾ 20 kg ತನ್ನಿ, 25 kg ಕೊಟ್ರಾ 50 kg ತನ್ನಿ, ಚಂದ್ರಬಿಂಬ ಕೊಟ್ರಾ ನಿಮ್ಮ ಮನೆಗೆ ಉಪಯೋಗ ಆಗ್ತಕ್ಕಂಥ ಒಂದು ಬೆಳ್ಳಿ ತನ್ನಿ. ಒಟ್ಟಾರೆಯಾಗಿ ಬೆಳ್ಳಿ ಮತ್ತು ಅಕ್ಕಿ ಮನೆಗೆ ಈ ದಿವಸ ಬಂದರೆ ಅಭಿವೃದ್ಧಿಯ ಸಂಕೇತ. ನಿಮ್ಮ ಮನೆಯಲ್ಲಿ ಬೆಳ್ಳಿ ನಂತರ ಅಕ್ಕಿ ಎರಡು ಯಥೇಚ್ಛವಾಗಿ ಬೆಳೆಯಿತು ಅಂತಂದರೆ, ಬಂಗಾರಕ್ಕೆ ಮಾತು ಹೇಳಿಲ್ಲ, ಬಂಗಾರ ಬೇರೆ ಏನೇನಕ್ಕೆ ಹೋಲಿಸ್ತಾನೆ ಬಿಡಿ, ಅದು ಒಂದು ರೀತಿಯ ಕಲಿಪುರುಷನ ವಾಹನೆ. ಅದರ ಆಸೆ ಜಾಸ್ತಿ ಆಗಬಾರ್ದಂತೆ, ಅದರ ಆಸೆ, ಬಂಗಾರದ ಆಸೆ ಜಾಸ್ತಿ ಆಗಬಾರದು. ಇಟ್ಕೊಳ್ಳಿ, ಲಿಮಿಟ್ ಇಟ್ಕೊಳ್ಳಿ. ಅದನ್ನು ಭೂಗರ್ಭವನ್ನು ಬಗದು ತೆಗೆದು ಏನೇನೋ ಮಾಡಿ ಅದನ್ನು ನೀವು ಹೇಗಿದ್ದರೂ ಕೂಡ ಭೂಮಿ ಮೇಲೆ ಕಾಲಿಡೋ ಹಾಗಿಲ್ಲ. ಉಟ್ಬಿಟ್ಟಿದ್ದೀವಿ, ಇಡಲೇಬೇಕು. ಅದಕ್ಕೆ ಕ್ಷಮಾಪಣಾ ಮಂತ್ರ ಹೇಳ್ಕೊಳ್ತೀವಿ, ಮಾತಾಡ್ತೀವಿ, ಓಡಾಡ್ತೀವಿ, ನಡೆದಾಡ್ತೀವಿ. ಆದರೆ ನೀವು ಬೆಳ್ಳಿಯನ್ನು ಮಾಡದಷ್ಟು, ನೀವು ಪಡೆದುಕೊಂಡಷ್ಟು ಅಭಿವೃದ್ಧಿ ಆಗ್ತಾನೇ ಇರ್ತೀರಿ ಪ್ರೀತಿಯ ಬಂಧುಗಳು. ಅದಕ್ಕಾಗಿ ಇವೆರಡೇ ನಿಮಗೆ ನಾನು ಇಷ್ಟೊತ್ತು ಮಾತನಾಡಿದ್ರು ಇನ್ನೊಂದು ಎರಡೇ ಅಂಶಗಳು, ಅಕ್ಕಿ ಮತ್ತು ಬೆಳ್ಳಿಯನ್ನು ದಾನ ಮಾಡಿ. ಚಂದ್ರಬಿಂಬ ಇಲ್ಲ ಅಂದರೆ ಗುರುಗಳೇ, ಚಂದ್ರಬಿಂಬ ಅಂದರೆ ಕೆಲವರು ಗೊತ್ತಾಗಲ್ಲ. ಆ ಚಂದ್ರನ ಅರ್ಧಾಕೃತಿ ಇರುತ್ತೆ, ಒಂದು ಬೆಳ್ಳಿ ಕಟ್ ಮಾಡಿರ್ತಾರೆ, ಒಂದು ಪೀಸ್ ಇರುತ್ತೆ, ಅದನ್ನು ಕಟ್ ಮಾಡಿ ಆ ಒಂದು ಚಂದ್ರನ ಬಿಂಬ ಥರ ಮಾಡಿ. ಕೆಲವರಿಗೆ ರೌಂಡ್ ಇರುತ್ತೆ, ಅಭ್ಯಂತರ ಇಲ್ಲ. ಇವುಗಳನ್ನು ದಾನ ಮಾಡಿ ಶಕ್ತಿಯಾನುಸಾರ ನೀವು ಮನೆಗೆ ಬೆಳ್ಳಿನ ಒಂದು ಲೋಟ ತರ್ತಿರೋ, ತಟ್ಟೆ ತರ್ತಿರೋ, ತಂಬಿಗೆ ತರ್ತಿರೋ, ಪಂಚಪಾತ್ರ ಉದ್ಧರಣೆ ತರ್ತಿರೋ, ಒಂದು ಗಣಪತಿ ವಿಗ್ರಹ ತರ್ತಿರೋ, ಲಕ್ಷ್ಮೀ ವಿಗ್ರಹ ತರ್ತಿರೋ, ಏನು ತರ್ತಿರೋ ಮನೆಗೆ ಇದನ್ನು ಕೇಳಿಸ್ಕೊಂಡ್ಮೇಲೆ ನೀವು ಮನೆಯಿಂದ ಹೊರಗಡೆಯಿಂದ ಅಕ್ಕಿ ಮತ್ತು ಬೆಳ್ಳಿಯ ಜೊತೆಗೆ ಮನೆಗೆ ಬನ್ನಿ. ಗುರುಗಳ ಕೊಟ್ಬಿಟ್ಟೇ ನಾವು ತರಬೇಕಾ? ನೀವು ಮನೆಗೆ ತಂದುಬಿಟ್ಟು ಆಮೇಲೆ ಅವನ್ನ ಕೊಟ್ಟು ತೊಂದರೆ ಇಲ್ಲ. ಒಟ್ಟಾರೆಯಾಗಿ ನೀವು ಇವತ್ತು ದಾನ ಮಾಡೋದು ನಿಮ್ಮ ಮನೆಗೆ ಆ ದವಸ ಧಾನ್ಯ ಮನೆಗೆ ಬರೋದು. ಇಷ್ಟನ್ನು ಕೂಡ ನೆನಪಿಟ್ಕೊಳ್ಳಿ. ಪೌರ್ಣಮಿಯಂದು ಅಭಿವೃದ್ಧಿ. ಆಮೇಲೆ ಈ ಪೌರ್ಣಮಿಯಿಂದ ನೆಕ್ಸ್ಟ್ ಡೇ ಪೌರ್ಣಮಿ ಒಳಗಡೆ ನೀವು ಇದನ್ನು ಕೂಡ ಪರೀಕ್ಷೆ ಮಾಡಬೇಕು. ಸ್ವಲ್ಪ ನಿಗಾ ವಹಿಸಿ ಕೇಳಿಸ್ಕೊಂಡ ಮೇಲೆ ನಿಮ್ಮ ಆಸ್ತಿ ಪಾಸ್ತಿ, ನಿಮ್ಮ ಮಕ್ಕಳು ಯಾವುದೋ ಇದರಲ್ಲಿ ಕಳೆದದ್ದು, ನಿಮ್ಮ ಯಜಮಾನರು ಕಳೆದದ್ದು, ಅಥವಾ ನೀವೇ ಯಾರಿಗೋ ಕೊಟ್ಟು ಹಣ ಕಳ್ಕೊಂಡಿದ್ರಲ್ಲ, ಇವೆರಡು ಬರ್ತಾವ ಅಥವಾ ಬರುವ ಸೂಚನೆಗಳಿದ್ದಾವೆ, ಬಂದೇ ಬರ್ತವೆ, ಅಭ್ಯಂತರವಿಲ್ಲ. ಬಹುಶಃ 1 ತಿಂಗಳು, 2 ತಿಂಗಳು, 4 ತಿಂಗಳು, 6 ತಿಂಗಳಿಂದ ನಿಮ್ಮ ದೂರವಾಣಿ ಕರೆಯನ್ನು ಅವರು ಸ್ವೀಕರಿಸಲಿಲ್ಲ,
ನಿಮ್ಮ ಕಾಲೇ ಎತ್ತಲಿಲ್ಲ. ಅವರು ಇದನ್ನು ಮಾಡಿದ ಮೇಲೆ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ಆವಾಗ ನಿಮಗೆ ಎಸ್, ನನಗೆ ದಾರಿ ಸಿಕ್ತು, ಕಾಣಿಸ್ಕೊಳ್ಳುತ್ತೆ, ನನ್ನ ಹಣ ನನಗೆ ಬರುತ್ತೆ ಅಂತ ನಿಮಗೆ ಯಾವಾಗ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೋ ಅದೇ ದಿಶಕ್ತಿಯನ್ನು ಪಡ್ಕೊಂಡ್ರೆ ಮತ್ತು ಅಭ್ಯಂತರವಿಲ್ಲ, ಪಡೆದೇ ತೀರ್ತೀರಿ. ಯಾಕಂದರೆ ಇಷ್ಟು ವರ್ಷಗಳ ಸಮಯ ಕೊಟ್ಟಾಗಿದೆ, ಇನ್ನೆಷ್ಟು ಮಹಾ ಸಮಯವನ್ನು ತೆಗೆದುಕೊಳ್ತಾನೋ ಅದರ ಲಾಭ ಕೊಡಲೇಬೇಕು. ಒಟ್ಟಾರೆ ಕಳೆದುಕೊಳ್ಳಿದ್ದನ್ನು 10 ಪಟ್ಟು ಪಡೆದುಕೊಳ್ಳುವ ದಿನ ಈ ಹುಣ್ಣಿಮೆ. ಖಂಡಿತ ಗುರುಗಳೇ, ಈ ಪ್ರತಿ ತಿಂಗಳು ಕೂಡ ಹುಣ್ಣಿಮೆ ಅಮಾವಾಸ್ಯೆ ಅನ್ನೋಂಥದ್ದು ಬಂದೇ ಬರುತ್ತೆ. ಇದು ಒಂದು ರೀತಿಯಾಗಿರುವಂಥ ಎಚ್ಚರದ ಗಂಟೆಗಳು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಏನೋ ವಿಶೇಷವಾಗಿ ಅಕ್ಕಿ ಬೆಳ್ಳಿ ದಾನ ಮಾಡಬೇಕು, ಚಂದ್ರಬಿಂಬ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ದಾನ ಮಾಡಿ ಸುಮ್ಮನೆ ಆಗುವಂಥದ್ದಲ್ಲ, ಅದನ್ನು ನಮ್ಮ ಮನೆಗೂ ಕೂಡ ನಾವು ತೊಗೊಂಡು ಬರಬೇಕು. ಅಭಿವೃದ್ಧಿಯ ಜೀವನವನ್ನು ನಾವು ಕಾಣಬೇಕು ಅಂತಂದರೆ ದಾನದ ಜೊತೆಯಲ್ಲಿ ಹೇಗೆ ಅದನ್ನು ಮನೆಗೆ ತೊಗೊಂಡು ಬರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀರಾ. ಅದು ಬರೀ ಅಷ್ಟೇ ತೊಗೊಂಡು ಬರೋದಲ್ಲ, ಆದರೆ ಡಬಲ್ ತೊಗೊಂಡ್ಬರ್ಬೇಕು ಅಂತ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಾಳೆಯ ಹುಣ್ಣಿಮೆಯ ಆಚರಣೆ ಹೇಗಿರಬೇಕು, ಏನನ್ನು ದಾನ ಮಾಡಬೇಕು, ಮನೆಗೆ ಏನು ತೊಗೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.